ನಂಜನಗೂಡಿನ ಲಕ್ಷ್ಮೀಪುರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಸಮಾರಂಭವು ಯುವಕರು ಮತ್ತು ಮಹಿಳೆಯರ ಡೊಳ್ಳು ಕುಣಿತದ ಮೆರವಣಿಗೆಯೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಹಾಸನ ಸಂಸದ ಶ್ರೀ ಶ್ರೇಯಸ್ ಪಟೇಲ್ ಅವರು ಪ್ರತಿಮೆಯನ್ನ ಅನಾವರಣಗೊಳಿಸಿದರು. ಬಿಎಸ್ಪಿ ಮುಖಂಡ ಅತ್ನಿ ಹರೀಶ್, ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ಮತ್ತು ನಿವೃತ್ತ ಡಿವೈಎಸ್ಪಿ ಸುಹೇಲ್ ಅಹಮದ್ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಸುಹೇಲ್ ಅಹಮದ್ ಅವರು ಅಸಮಾನತೆ ವಿರುದ್ಧ ಹೋರಾಡಲು ಹುದ್ದೆಗೆ ರಾಜೀನಾಮೆ ನೀಡಿದ್ದಾಗಿ ತಿಳಿಸಿದರು. ಹರೀಶ್ ಅವರು ಸಂವಿಧಾನದ ಮಹತ್ವದ ಬಗ್ಗೆ ಮಾತನಾಡಿದರು. ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ. ಒಂದು ಐತಿಹಾಸಿಕ ದಿನ. ಕಾರಣ ಸೂಚಿಯನ್ನ ಬರೆದ ಮಹಾನ್ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಆಗಿರೋ ದಿನ. ಈ ವೇದಿಕೆಯಲ್ಲಿ ಆಸೀನರಾಗಿರೋ ಎಲ್ಲಾ ಗಣ್ಯಾತರಿಗೂ ಒಮ್ಮೆಗೆ ವಂದಿಸಿದ ನನ್ನ ಮಾತನ್ನ ಪ್ರಾರಂಭ ಮಾಡ್ತೀನಿ. ಆತ್ಮೀಯರೇ, ನನ್ನ ಹೆಸರು ಸುಹೇಲ್ ಅಹಮದ್ ಅಂತ. ನಾನು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕು. ಪರಿಚಯ ಮಾಡುವಾಗ ಹೇಳಿದ್ರು ನಿವೃತ್ತ ಡಿವೈಎಸ್ಪಿ ಅಂತ. ನಿಮ್ ಜನಕ್ಕೆ ಸಾಕಷ್ಟು ಜನಕ್ಕೆ ಡೌಟ್ ಬರುತ್ತೆ, ಇನ್ನು ಸರ್ವಿಸ್ ನಿವೃತ್ತ ಅಂತವ್ರಲ್ಲ ಅಂತ. ಅದಕ್ಕೊಂದು ಸ್ಪಷ್ಟೀಕರಣ. ವೇದಿಕೆ ಮೇಲೆ ಆ ರೀತಿ ಇಲಾಖೆಯಿಂದ ಬಂದಿರೋ ಇನ್ನೊಬ್ರು ಪ್ರಮುಖರು ನಿಮ್ ತಾಲೂಕಿನವರೇ ಇದ್ದಾರೆ. ನನ್ನ ಸ್ಪಷ್ಟೀಕರಣ ನಾನು ಕೊಡ್ತೀನಿ. ನಾನು 17 ವರ್ಷ ಪೊಲೀಸ್ ಇಲಾಖೆಯಲ್ಲಿದ್ದೆ. ನನ್ನ ರಾಜೀನಾಮೆ ಇದೆಯಲ್ಲ, 2023 ನವೆಂಬರ್ 26ರಂದು ನಾನು ರಾಜೀನಾಮೆ ಕೊಟ್ಟೆ. ನವೆಂಬರ್ 26 ತಮ್ಮ ಎಲ್ಲರಿಗೂ ಗೊತ್ತು. ಅದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ಸ್ಮರಣೀಯ ದಿಕ್ಸೂಚಿಯ ದಿನಾಂಕ. ಅದು ಅಂದ್ರೆ 1949 ನವೆಂಬರ್ 26ರಂದು ನಮ್ಮ ಸಂವಿಧಾನ ಅಂಗೀಕಾರ ಆದ ದಿನ. ಆ ಅಂಗೀಕಾರ ಆದ ದಿನನೇ ನಾನು ನನ್ನ ರಾಜೀನಾಮೆ ದಿನಕ್ಕೆ ಆಯ್ಕೆ ಮಾಡಿಕೊಂಡೆ. ಬೇಕು ಅಂತ ನನ್ನ ಸಂಕಲ್ಪ, ನನ್ನ ಹೋರಾಟದ ಮುಂದಿನ ಹೋರಾಟಕ್ಕೆ ದೃಢ ಸಂಕಲ್ಪವಾಗಿ ಅದೊಂದು ದೀಕ್ಷೆಯ ದಿನ ಆಗಿರಲಿ ಅನ್ನೋ ಕಾರಣಕ್ಕೆ ನಾನು ಆ ಮಹಾ ಇತಿಹಾಸ ಇರೋ ದಿನನ ಆಯ್ಕೆ ಮಾಡಿಕೊಂಡೆ. ಏನಕ್ಕೆ ರಾಜೀನಾಮೆ ಕೊಟ್ಟೆ ಅಂದ್ರೆ, ಸಂವಿಧಾನ ಎಂಬುದು ಏನ್ ಸಂವಿಧಾನ ಅಂದ್ರೆ, ನಾವು ಒಂದು 5000 ವರ್ಷಗಳ ಇತಿಹಾಸ, ಭಾರತದ ಇತಿಹಾಸನ ಪರಿಗಣಿಸಿದ್ರೆ ಅಲ್ಲಿ ನಡೆದಿರೋದೇನು ಅಂದ್ರೆ, ಒಳ್ಳೆಯದ್ರ ನಡುವೆ ಹೆಚ್ಚು ನಡೆದಿರೋದೇನಂದ್ರೆ ಅಸಮಾನತೆ, ಭೇದ ಭಾವ, ತಾರತಮ್ಯ, ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆ. ಯಾರು ಇದನ್ನು ಮಾಡಿದವರು ಅಂದ್ರೆ ಅದಕ್ಕೂ ಒಂದು ದೊಡ್ಡ ಇತಿಹಾಸ ಇದೆ. ಅದನ್ನ ಬಾಬಾ ಸಾಹೇಬರು ಹೇಳಿದ್ದಾರೆ. ಹೀಗೆ ಕಾರಣವಾದದ್ದು ಮನುವಾದ. ಅದಕ್ಕೆ ಬಾಬಾ ಸಾಹೇಬರು ಅದನ್ನ ಅಧಿಕೃತವಾಗಿ ಬಹಿರಂಗವಾಗಿ ಸುಟ್ಟಿದ್ದಾರೆ. ಆ ಮನುವಾದವೇ ಮತ್ತೆ ನನ್ನ ಸಂವಿಧಾನಿಸ್ತಾ ಇದೆ, ಅದನ್ನ ವ್ಯವಸ್ಥಿತವಾಗಿ ಕೆಡುತ್ತಾ ಇದೆ. ಕೇವಲ 75 ವರ್ಷ ಅಷ್ಟೇ ಸಂವಿಧಾನ ಜಾರಿಯಾಗಿ, ಆಲ್ರೆಡಿ ಸಂವಿಧಾನದ ಮೇಲೆ ಅಸಹನೆ ನೇರವಾಗಿ ಹೇಳ್ತಾ ಇದ್ದಾರೆ, ಸಂವಿಧಾನ ಬದಲಾವಣೆ ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಏಪ್ರಿಲ್ 14, 1891. ನಮ್ಗೆ ಎಲ್ರಿಗೂ ಗೊತ್ತಿದೆ, ಏಪ್ರಿಲ್ 14 ನಾವು ಮಾಡ್ತೀವಿ.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಏಪ್ರಿಲ್ 14. ಅದ್ ಬಿಟ್ರೆ ಬೇರೆ ದಿನಗಳಲ್ಲಿ ಮಾಡಂಗಿಲ್ಲ ಅಂತ ನಮ್ಮ ಜನಗಳೇನಾದ್ರೂ ಸುಮ್ಮನೆ ಕೂತಿದ್ರ? ವರ್ಷದ 365 ದಿನಗಳಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆನ ಆಚರಣೆ ಮಾಡ್ತಿದ್ದಾರೆ. ಆಚರಣೆ ಮಾಡ್ತಿದಾರ ಮಾಡ್ತಿಲ್ವಾ? ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮೂರೇ ಸಾಕ್ಷಿ ನೋಡಿ. ಇವತ್ತು 1 ತಿಂಗಳು 18 ದಿವಸ ಕಳೆದ್ರು ಕೂಡ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದಾರೆ. ನನ್ನ ಇನ್ನೊಂದು ಪ್ರಶ್ನೆ, ಇಡೀ ದೇಶದಲ್ಲೇ ಅಥವಾ ಇಡೀ ಪ್ರಪಂಚದಲ್ಲೇ ಯಾವ್ದಾದ್ರೂ ಒಬ್ಬ ದೊಡ್ಡ ವ್ಯಕ್ತಿಗೆ ಅತಿ ಹೆಚ್ಚು ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರ್ತಕ್ಕಂಥವ್ರು ಯಾರು ಅನ್ನೋದನ್ನ ನೀವು ಹೇಳ್ಬೋದಾ? ಯಾರು? ಇಡೀ ದೇಶದಲ್ಲೇ ಅಥವಾ ಇಡೀ ಪ್ರಪಂಚದಲ್ಲೇ ಯಾವ್ದಾದ್ರೂ ಒಬ್ಬ ವ್ಯಕ್ತಿಗೆ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿದ್ದಾರೆ ಅಂದ್ರೆ ಅದು ಯಾರು? ಯಾರು? ಹೌದಲ್ವಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವರೇ ಮೊದಲು. ಇನ್ನೊಂದು ಪ್ರಶ್ನೆ, ಯಾವ್ದಾದ್ರೂ ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ದೊಡ್ಡ ನಾಯಕನಿಗೆ ಅತಿ ಹೆಚ್ಚು ಸಂಘಗಳು ಅವರ ಹೆಸರಿನಲ್ಲಿ ಇದಾವೆ ಅಂದ್ರೆ ಅದು ಯಾರು? ಯಾರ ಹೆಸರಿನಲ್ಲಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ. ಹೌದಲ್ವಾ? ನೋಡಿ, ಇಡೀ ದೇಶದಲ್ಲೇ ನಮ್ಮ ಕಲ್ಪನೆಗೆ ನಿಲುಕಂತ ಅಷ್ಟು ದೊಡ್ಡ ಅಭಿಮಾನಿಗಳ ಸಂಖ್ಯೆನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊಂದಿದ್ದಾರೆ. ಲಕ್ಷಾಂತರ ಸಂಘಟನೆಗಳು ಅವರ ಹೆಸರಿನಲ್ಲಿ ಇದಾವೆ, ಈಗಲೂ ಕೂಡ ಇದಾವೆ. ಮತ್ತು ಪ್ರತಿದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗಳು ನಡೀತಿದ್ದಾವೆ. ಹೌದಲ್ವಾ? ಮತ್ತೆ ಅತಿ ಹೆಚ್ಚು ಯಾವ್ದಾದ್ರು ಒಬ್ಬ ವ್ಯಕ್ತಿಯ ಪುತ್ಥಳಿ ಇದಾವಪ್ಪ ಅಂದ್ರೆ ಅದು ಯಾವ್ದಪ್ಪ ಅಂದ್ರೆ ಅದು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೌದಲ್ವನ್ರಿ? ಸತ್ಯನಾ? ಕೇಳಿ, ಇಷ್ಟೆಲ್ಲವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅತಿ ಹೆಚ್ಚಿನದಾಗಿದ್ದಾವೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸು ನನ್ಸಾಗ್ಬೇಕಾಗಿತ್ತಲ್ವಾ? ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಂಬೇಡ್ಕರ್ ಹೆಸರಿನಲ್ಲಿ ಸಂಘ ಇದಾವೆ ಅಂದ್ರೆ ಅಂಬೇಡ್ಕರ್ ಅವರ ಕನಸು ನನ್ಸಾಗ್ಬೇಕಾಗಿತ್ತಲ್ವಾ? ನನ್ಸಾಗಿದ್ಯಾ? ಅಂಬೇಡ್ಕರ್ ಅವ್ರ ಕನಸು ಏನು ಗೊತ್ತಾ? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಅನ್ನೋದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು. ಮತ್ತೆ ಈ ನನ್ನ ಜನ ಸ್ವತಂತ್ರವಾಗಿ ಈ ದೇಶನ ಆಳ್ವಿಕೆ ಮಾಡೋದನ್ನ ನಾನು ಕಣ್ಣಾರೆ ನೋಡ್ಬೇಕಾಗಿತ್ತು ಅಂತಕ್ಕಂಥದ್ದು ಅವರ ದೊಡ್ಡ ಕನಸು. ಆಗಿದೆಯಾ ಅದು? ಅಂಬೇಡ್ಕರ್ ಅವರ ಈ ಕನಸು ಎಲ್ಲಿದೆ ಗೊತ್ತಾ? ನಾವು ಈ ಪುತ್ಥಳಿ ನಿಲ್ಲಿಸ್ತಿದೀವಲ್ಲ, ಇಲ್ಲಲ್ಲ, ಅಥವಾ ನಮ್ಮ ಮನೆಗಳಲ್ಲಿ ಅಂಬೇಡ್ಕರ್ ಫೋಟೋ ಹಾಕಿ ನಿಂತಿದೀವಲ್ಲ, ಪೂಜೆ ಮಾಡ್ತಿದ್ವು, ಅಲ್ಲೂ ಅಲ್ಲ. ನಿಜವಾದ ಅಂಬೇಡ್ಕರ್ ಅವರು ಬದುಕಿ ಎಲ್ಲಿ ಕನಸು ಹೊಂದಿದ್ರಪ್ಪ ಅಂದ್ರೆ ಸಂವಿಧಾನದ ಒಳಗಡೆ. ಅಂತ ಸಂವಿಧಾನ ಜಾರಿಯಾಗಿದ್ಯಾ? ಜಾರಿಯಾಗಿಲ್ಲ. ಅಂಬೇಡ್ಕರ್ ಕನಸೇನಾದ್ರೂ ಅನ್ಸಾದ್ರೆ ನಿಮ್ಗೆ ಏನೇ ಸಿಗ್ತದೆ ಅಂತ ಒಂದು 4 ವಿಚಾರಗಳನ್ನ ಹೇಳಿ ನಾನು ಭಾಷಣ ಮುಂದುವರಿಸ್ತೀನಿ. ಅಂಬೇಡ್ಕರ್ ಕನಸು ಅನ್ಸಾದ್ರೆ ತಾಯೇಂದ್ರ, ನಿಮ್ ಮಕ್ಳುಗಳಿಗೆಲ್ಲ ಉದ್ಯೋಗ ಸಿಗುತ್ತೆ, ನಿಮ್ಗೆ ಎಲ್ರಿಗೂ ಕೂಡ ಸಮಾನವಾದ ಭೂಮಿ ಸಿಗುತ್ತೆ, ನಿಮ್ಗೆ ಆತ್ಮ ಗೌರವ ಸಿಗುತ್ತೆ. ಇವತ್ತೇನು ಸಾಮಾಜಿಕವಾಗಿ ತಾರತಮ್ಯ ಇದೆಯೋ ಇದೆಲ್ಲವೂ ಕೂಡ ಅಳಿಸೋಗುತ್ತೆ. ಈ ಜಾತಿ ದೌರ್ಜನ್ಯಗಳು ನಿಂತೋಗ್ತವೆ. ಇದು ನಿಂತೋಗಿದ್ಯಾ? ನಿಂತೋಗಿಲ್ಲ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನ್ಸಾಗಿಲ್ಲ ಅಂತ ಅರ್ಥ.